ಓಂ ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಒಮ್ಮೆ ಕಿಶೋರಿ ಬ್ರಹ್ಮಚಾರಿಗಳು ಶ್ರೀಮಾತೆಯವರ ಹತ್ತಿರ ಹೇಳ್ತಾರೆ, ಅಮ್ಮ, ಈ ಸಲ ನನ್ನನ್ನು ಬಹಳ ದಿನ ಉಳಿಸಬೇಡಿ ಅಂತಂದ್ರೆ ಏನರ್ಥ? ಒಬ್ಬ ಮನುಷ್ಯ ಸಾಧಾರಣವಾಗಿ 70, 80, 90 ವರ್ಷ ಬದುಕಿರ್ತಾನೆ. ಆದ್ರೆ ಇಲ್ಲಿ ಕಿಶೋರಿ ಬ್ರಹ್ಮಚಾರಿಗಳು ಹೇಳ್ತಾರೆ, ಅಮ್ಮ, ಈ ಸಲ ನನ್ನನ್ನ ಬಹಳ ದಿನ ಉಳಿಸಬೇಡಿ ಅಂತಂದ್ರೆ ಸಾಧ್ಯವಾದಷ್ಟು ಬೇಗ ಈ ಶರೀರ ತ್ಯಾಗ ಮಾಡುವಂತಾಗ್ಲಿ ಅಂತ ಕೇಳಿಕೊಳ್ತಾ ಇದ್ದಾರೆ ಬ್ರಹ್ಮಚಾರಿಗಳು. ಒಳ್ಳೆ ವಿಚಿತ್ರ ಬಯಕೆ. ಇದಕ್ಕೆ ಈಗ ಶ್ರೀಮಾತೆಯವರು ಏನ್ ಹೇಳ್ಬೇಕಾಗಿತ್ತು? ನೋಡಪ್ಪ, ಹಾಗೆಲ್ಲ ಹೇಳ್ಬಾರ್ದು. ನಾನು ನಿನ್ನ ತಾಯಲ್ವೇ? ನೀನು ಹಾಗೆಲ್ಲ ಹೇಳಿದ್ರೆ ನನಗೆ ದುಃಖವಾಗೋದಿಲ್ವೇ? ನೀನು ಪೂರ್ಣಾಯಸ್ಸು ಬದುಕಿ ಬಾಳಿ ಸುಖವಾಗಿರು ಅಂತ ಹೀಗೆ ಹೇಳಬೇಕಾಗಿತ್ತು ಅಲ್ವೇ? ಆದ್ರೆ ಶ್ರೀಮಾತೆಯವರ ಉತ್ತರ ನೋಡಿ. ಹೇಳ್ತಾರೆ, ನಿನಗಿಲ್ಲಿ ಉಳಿಯೋದಕ್ಕೆ ಆಸೆ ಇಲ್ಲದಿದ್ರೆ ನನ್ನ ಜೊತೆಗೆ ಬಂದ್ಬಿಡು. ಮತ್ತೆ ಕಾಲ ಬಂದಾಗ ಎಲ್ರೂ ಒಂದಲ್ಲ ಒಂದು ದಿನ ಹೋಗೇ ಹೋಗ್ತಾರೆ ಅಂತ. ನಿಜಕ್ಕೂ ವಿಚಿತ್ರವಾಗಿಲ್ವೇ ಈ ಉತ್ತರ? ಬ್ರಹ್ಮಚಾರಿಗಳು ಆ ಪ್ರಶ್ನೆ ಕೇಳಿದಾಗ ಬಹುಶಃ ಅವರ ವಯಸ್ಸು ಸುಮಾರು 18-20 ಇದ್ದಿರಬಹುದು. ಈ ಪ್ರಶ್ನೆ ಕೇಳಿದ ಇಸವಿ 1910. ಅಂದ್ರೆ ಶ್ರೀಮಾತೆಯವರು ಇಹಲೋಕ ಬಿಡೋದಕ್ಕೆ ಇನ್ನು ಕೇವಲ 10 ವರ್ಷಗಳು ಬಾಕಿ. ಅವರ ಮಾತಿನ ಪ್ರಕಾರ ಆ ಬ್ರಹ್ಮಚಾರಿಗಳು ಅವರ ಜೊತೆಗೆ ಇಹಲೋಕ ಯಾತ್ರೆ ಮುಗಿಸೋದಕ್ಕೆ ಹೊರಟ್ರೆ ಆಗ ಬ್ರಹ್ಮಚಾರಿಗಳ ವಯಸ್ಸು ಕೇವಲ 30 ಆಗಿರುತ್ತೆ. ಇಷ್ಟು ಸಣ್ಣ ವಯಸ್ಸಿನಲ್ಲೇ ಶರೀರ ತ್ಯಾಗ ಮಾಡಿ ತಮ್ಮ ಜೊತೆಯಲ್ಲಿ ಬರೋ ಹಾಗಿದ್ರೆ ಬರ್ಲಿ ಅಂತ ಹೇಳ್ತಾ ಇದ್ದಾರೆ ಶ್ರೀಮಾತೆಯವರು. ಇಲ್ಲಿ ಶ್ರೀಮಾತೆಯವರು ಮರಣ ಅಂತನ್ನೋದನ್ನ ಎಷ್ಟು ಲೀಲೆಯಾಗಿ ಭಾವಿಸಿದ್ದಾರೆ ನೋಡಿ. ಹೆಣ್ಣು ಮಗಳು ತನ್ನ ಗಂಡನ ಮನೆಯಿಂದ ತವರ ಮನೆಗೆ ಹೋಗೋ ವಿಷಯದಲ್ಲಿ ಯಾವ ಸಹಜ ಉತ್ಸಾಹವನ್ನ ತೋರ್ತಾಳೋ ಅಷ್ಟೇ ಸಹಜವಾಗಿ ಈ ಮರಣದ ವಿಷಯದಲ್ಲೂ ತೋರ್ತಾ ಇದ್ದಾರೆ ಶ್ರೀಮಾತೆಯವರು. ಅಲ್ಲದೆ ಜೊತೆಗೆ ಇನ್ನೊಂದು ವಾಕ್ಯವನ್ನು ಹೇಳ್ತಾರಲ್ಲ, ಕಾಲ ಬಂದಾಗ ಎಲ್ರೂ ಒಂದಲ್ಲ ಒಂದು ದಿನ ಹೋಗೇ ಹೋಗ್ತಾರೆ ಅಂತ. ಇದೊಂದು ಸತ್ಯಾಂಶ. ಈ ಸತ್ಯಾಂಶದ ಆಧಾರದ ಮೇಲೆ ಶ್ರೀಮಾತೆಯವರು ಬ್ರಹ್ಮಚಾರಿಗಳಿಗೆ ಹೇಳ್ತಾರೆ, ಹೇಗಿದ್ರೂ ಒಂದಲ್ಲ ಒಂದು ದಿನ ಎಲ್ರೂ ಇಲ್ಲಿಂದ ಹೊರಡಲೇಬೇಕು, ಇಷ್ಟುವಿಲ್ಲದಿದ್ರೂ ಹೊರಡಲೇಬೇಕು. ವಿಷಯ ಹೀಗಿರುವಾಗ ನಿನಗೆ ಇಲ್ಲಿ ಈ ಲೋಕದಲ್ಲಿ ಇರೋದಕ್ಕೆ ಇಚ್ಛೆ ಇಲ್ಲದಿದ್ರೆ ನನ್ನ ಜೊತೆಯಲ್ಲಿ ಬಂದುಬಿಡು ಮತ್ತೆ ಅಂತ ಹೇಳ್ತಾರೆ ಶ್ರೀಮಾತೆಯವರು. ತವರು ಮನೆಗೆ ಹೊರಟ ತಾಯಿಗೆ ತನ್ನ ಮಗನನ್ನು ಜೊತೆಗೆ ಕರೆದುಕೊಂಡು ಹೋಗೋದಕ್ಕೆ ತುಂಬಾ ಇಷ್ಟ. ಹಾಗೇನೇನೆ ಇಲ್ಲಿ ಶ್ರೀಮಾತೆಯವರು ಕಿಶೋರಿ ಬ್ರಹ್ಮಚಾರಿಗಳನ್ನ ಜೊತೆಯಲ್ಲೇ ಪರಲೋಕಕ್ಕೆ ಕರೆದುಕೊಂಡು ಹೋಗೋದಿಕ್ಕೆ ಸಂತೋಷದಿಂದ ಒಪ್ಪಿಕೊಳ್ತಾ ಇದ್ದಾರೆ. ಆಗ ಬ್ರಹ್ಮಚಾರಿಗಳು ಹೇಳ್ತಾರೆ, ಈ ಸಲ ನಾನು ನಿಮ್ ಜೊತೆಗೆ ಬಂದ್ಬಿಡ್ತೇನೆ, ಕರೆದುಕೊಂಡು ಹೋಗಿ. ಮುಂದಿನ ಸಲ ಶ್ರೀರಾಮಕೃಷ್ಣರು ಮತ್ತೆ ಅವತಾರ ತಾಳಿದಾಗ ನಾನು ಅವರ ಜೊತೆಗೆ ಬರ್ತೇನೆ ಅಂತ. ಬ್ರಹ್ಮಚಾರಿಗಳ ಉಪಾಯ ನೋಡಿ. ಈಗ ಶ್ರೀಮಾತೆಯವರು ಹೇಳ್ತಾರೆ, ಆದ್ರೆ ನಾನಂತೂ ತಿರುಗಿ ಬರೋದಿಲ್ಲಪ್ಪ ಅಂತ. ಆಗ ಬ್ರಹ್ಮಚಾರಿಗಳು ಹೇಳ್ತಾರೆ, ನೀವು ಬನ್ನಿ ಅಥವಾ ಬಿಡಿ, ಆದ್ರೆ ನನಗಂತೂ ತಿರುಗಿ ಬರೋದಕ್ಕೆ ಇಷ್ಟ ಅಂತ. ಇಲ್ಲಿನ ಸ್ವಾರಸ್ಯ ನೋಡಿ. ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ತಮಗೆ ಹಿಂತಿರುಗಿ ಈ ಭೂಮಿಗೆ ಬರೋದಕ್ಕೆ ಇಷ್ಟವಿಲ್ಲ ಅಂತ. ಆದ್ರೆ ಬ್ರಹ್ಮಚಾರಿಗಳು ಹೇಳ್ತಾ ಇದ್ದಾರೆ, ತಮಗೆ ಶ್ರೀರಾಮಕೃಷ್ಣರ ಜೊತೆಗೆ ಈ ಲೋಕಕ್ಕೆ ಬರೋದಕ್ಕೆ ಇಷ್ಟ ಅಂತ. ಶ್ರೀಮಾತೆಯವರಿಗೆ ಹಿಂತಿರುಗಿ ಬರೋದಕ್ಕೆ ಯಾಕೆ ಇಷ್ಟವಿಲ್ಲ? ಬ್ರಹ್ಮಚಾರಿಗಳಿಗೆ ಯಾಕೆ ಇಷ್ಟ? ಇದಕ್ಕೆ ಉತ್ತರ ಶ್ರೀಮಾತೆಯವರು ಆ ಬ್ರಹ್ಮಚಾರಿಗಳಿಗೆ ಹೇಳುವಂತ ಇನ್ನೊಂದು ಮಾತಿನಲ್ಲಿ ಇದೆ. ಆ ಬ್ರಹ್ಮಚಾರಿಗಳು ಹೇಳ್ತಾರಲ್ಲ, ನನಗಂತೂ ತಿರುಗಿ ಬರೋದಕ್ಕೆ ಇಷ್ಟ ಅಂತ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಆಗ್ಲಿ, ಆದ್ರೆ ನೀನು ಈ ಲೋಕಕ್ಕೆ ಮರಳಿ ಬರೋದಕ್ಕೆ ಇಷ್ಟ ಪಡದೆ ಇರುವ ಕಾಲವೂ ಒಂದು ಬರುತ್ತೆ, ತಾಳು. ನೋಡಪ್ಪ, ಈ ಲೋಕದಲ್ಲಿ ಏನಿದೆ ಅಂತ ತಿಳಿದುಕೊಂಡೆ? ಈ ಜೀವನದಲ್ಲಿ ಏನ್ ಸುಖ ಇದೆ ಹೇಳು?
ಆದ್ರಿಂದಲೇ ಶ್ರೀರಾಮಕೃಷ್ಣರು ತಮ್ಮ ಕೊನೆಯ ದಿನಗಳಲ್ಲಿ ಕೇವಲ ಕಹಿ ವಸ್ತುಗಳನ್ನ ತಿನ್ನುತ್ತಾ ಇದ್ರು. ನಾನು ಅವರಿಗೆ ಸಂದೇಶ ಕೊಡೋದಕ್ಕೆ ಹೋದ್ರೆ ಅವ್ರು ಹೇಳ್ತಾರೆ, ಈ ಸಂದೇಶದಲ್ಲಿ ಏನಿದೆ, ಮಣ್ಣು ಸಮ ಇದು ಸಮ ಅಂತ. ಶ್ರೀಮಾತೆಯವರು ತಾವು ಈ ಲೋಕಕ್ಕೆ ಮರಳಿ ಬರೋ ವಿಷಯದಲ್ಲಿ ಇಷ್ಟ ಪಡದೇ ಇದ್ದುದಕ್ಕೆ ಇಲ್ಲಿ ಕಾರಣ ಇದೆ. ಏನದು? ಈ ಲೋಕದಲ್ಲಿ ಸುಖ ಅಂತ ಅನ್ನೋದು ಇಲ್ಲವೇ ಇಲ್ಲ. ತಾವು ಸಾಕ್ಷಾತ್ ಅವತಾರ ಪುರುಷರ ಜೊತೆಯಲ್ಲೇ ಬಂದರೂ ಕೂಡ ಈ ಜಗತ್ತಿನಲ್ಲಿ ಸುಖವಾಗಿರೋದಕ್ಕೆ ಸಾಧ್ಯವಿಲ್ಲ. ಯಾಕೆ? ಅಸಹಾಯಕವಾದ ಬಾಲ್ಯವೇ ಒಂದು ಕಷ್ಟ, ವೃದ್ಧಾಪ್ಯ ಮತ್ತೊಂದು ಕಷ್ಟ. ಈ ಬಾಲ್ಯ ವೃದ್ಧಾಪ್ಯಗಳ ನಡುವೆಯಾದರೂ ಒಂದಿಷ್ಟು ಸುಖವಿದೆಯೇ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಯಾಕೆ? ಎಲ್ಲ ಬರೀ ಬೋರು, ಅದೇ ಹಸಿವು, ಅದೇ ಬಾಯಾರಿಕೆ, ಅದೇ ರಾತ್ರಿ, ಅದೇ ಹಗಲು, ಅದೇ ದುಡಿತ, ಅದೇ ಮಧ್ಯ ಮಧ್ಯ ರೋಗಗಳು. ಇವುಗಳನ್ನೆಲ್ಲ ಅನುಭವಿಸುವ ಸೌಭಾಗ್ಯಕ್ಕೆ ಈ ಲೋಕಕ್ಕೆ ಬರಬೇಕೇ? ನಿಜ. ಶ್ರೀಕೃಷ್ಣ ಹೇಳ್ತಾನೆ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಅಂತ. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಅಂತ. ಅಂತಂದ್ರೆ ಈ ಲೋಕ ಸುಖವಿಲ್ಲದ್ದು, ಅನಿತ್ಯವಾದ್ದು. ಇಂಥ ಲೋಕಕ್ಕೆ ನೀನು ಹೇಗೋ ಬಂದಾಯ್ತು. ಆದ್ರೆ ಇದನ್ನ ನೆಚ್ಕೊಳ್ಬೇಡ. ಬದಲಾಗಿ ನನ್ನ ಧ್ಯಾನ ಮಾಡು, ನನ್ನ ಸ್ಮರಣೆ ಮಾಡು, ನನ್ನ ಬಳಿಗೆ ಬರುವ ಪ್ರಯತ್ನ ಮಾಡು. ಭಜಸ್ವ ಮಾಂ, ನನ್ನ ಬಳಿಗೆ ಬಾ. ಭಗವಂತನೊಬ್ಬನೇ ನಿತ್ಯ, ಉಳಿದವುಗಳೆಲ್ಲ ಅನಿತ್ಯ. ಭಗವಂತನಲ್ಲಿ ಮಾತ್ರ ನಿಜವಾದ ಆನಂದ, ಸುಖ ಇದೆ. ಭಗವಂತನನ್ನ ಬಿಟ್ಟು ಉಳಿದವುಗಳಲ್ಲೆಲ್ಲ ಕೇವಲ ದುಃಖ ಇದೆ. ಆದ್ರಿಂದ ಈ ಅನಿತ್ಯ ಹಾಗೂ ಅಸುಖಕರವಾದ ಈ ಜಗತ್ತನ್ನ ಬಿಟ್ಟು ನಿತ್ಯ ಹಾಗೂ ಸುಖ ಸ್ವರೂಪಿಯಾದ ನನ್ನನ್ನೇ ಭಜಿಸ್ತಾ ನನ್ನ ಬಳಿಗೆ ಬಾ. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಅಂತ. ಆದ್ರೆ ಈ ಮಾತನ್ನ ಈಗಿನ್ನೂ ಅರಳತಾ ಇರುವ ಯುವಕ ಯುವತಿಯರ ಹತ್ತಿರ ಹೇಳಿದ್ರೆ ಅವರು ಈ ಮಾತಿಗೆ ಗಮನ ಕೊಟ್ಟಾರೇನೋ? ಒಮ್ಮೆ ಒಬ್ಬ ತಂದೆ ತನ್ನ ಯುವಕ ಮಗನಿಗೆ ಹೇಳಿದ್ನಂತೆ, ಏನಪ್ಪಾ, ಈಗಿನಲೇ ಸ್ವಲ್ಪ ಒಳ್ಳೆ ಜೀವನ ನಡೆಸೋದಕ್ಕೆ ಅಭ್ಯಾಸ ಮಾಡು, ದಿನ ಆಶ್ರಮಕ್ಕೆ ಹೋಗ್ಬಿಟ್ ಬಾ ಅಂತ. ಅದಕ್ಕೆ ಆ ಮಗ ಹೇಳ್ತಾನಂತೆ, ಓಹೋ, ನೀನು ನಿನ್ನ ಯೌವನ ಕಾಲದಲ್ಲಿ ಸುಖ ಪಡ್ಲಿಲ್ವಾ? ಆದ್ರೆ ನಾನು ಮಾತ್ರ ಈಗಿಂದಲೇ ಜಪ ಮಾಡ್ತಾ ಕುಳಿತುಕೋಬೇಕು ಅಂತೀಯಾ ಅಂತ ಹೀಗೆ ಹೇಳ್ತಾನಂತೆ ಆ ಮಗ. ಆದ್ರಿಂದ ಯುವಕ ಯುವತಿಯರಿಗೆ ಈ ಜಗತ್ತಿನ ಅನಿತ್ಯತೆಯ ಸತ್ಯವನ್ನ ಮನಗಾಣಿಸುವ ಕೆಲಸ ಅವತಾರ ಪುರುಷರಿಗೂ ಕಷ್ಟ. ಕೇವಲ ಯುವಕ ಯುವತಿಯರಿಗೆ ಏನು, ಎಷ್ಟೋ ಜನ ಮುದುಗರಿಗೂ ಕೂಡ ಈ ಜಗತ್ತಿನ ಅಸುಖ ಹಾಗೂ ಅನಿತ್ಯತೆಯ ಅಂಶವನ್ನ ಮನಗಾಣಿಸುವ ಕೆಲಸ ಬಹಳ ಕಷ್ಟ. ಯಾಕೆ ಅಂದ್ರೆ ಅವರ ದೇಹಕ್ಕೆ ವೃದ್ಧಾಪ್ಯ ಬಂದಿರುತ್ತದೆಯೇ ಹೊರತು ಅವರ ಆಸೆಗಳಿಗಲ್ಲ. ಅವರ ದೇಹಗಳಿಗೆ ವೃದ್ಧಾಪ್ಯ ಬರ್ತಾ ಇದ್ರೂ ಅವರ ಆಸೆಗಳಿಗೆ ಮಾತ್ರ ಯೌವನ ಏರುತ್ತಲೇ ಹೋಗ್ತಾ ಇರುತ್ತದೆ. ಶ್ರೀಮಾತೆಯವರು ಇನ್ನೊಂದು ಮಾತು ಹೇಳ್ತಾರೆ, ಮನುಷ್ಯರಲ್ಲಿ ಈ ಆಸೆ ಅಂತ ಅನ್ನೋದೊಂದು ಇರೋವರೆಗೆ ಅವರೆಲ್ಲ ಒಂದು ಜನ್ಮವಾಗುತ್ತಲೇ ಇನ್ನೊಂದು ಜನ್ಮವನ್ನ ಎತ್ತಲೇಬೇಕಾಗುತ್ತದೆ. ಒಂದು ಚೂರೇ ಚೂರು ಸಂದೇಶ ತಿನ್ನೋ ಆಸೆ ಇದ್ರೂ ಕೂಡ ಮನುಷ್ಯ ಅದಕ್ಕಾಗಿಯೇ ಒಂದು ಜನ್ಮ ಎತ್ತಬೇಕಾಗುತ್ತದೆ. ಈ ಆಸೆ ಅಂತನ್ನೋದೇ ಬೀಜ. ಒಂದು ಸಣ್ಣ ಆಲದ ಬೀಜ ಮೊಳೆತು ದೊಡ್ಡ ಆಲದ ಮರ ಆಗೋ ಹಾಗೆ ಈ ಸಣ್ಣ ಆಸೆ ಒಂದು ದೊಡ್ಡ ಜನ್ಮಕ್ಕೆ ಕಾರಣವಾಗುತ್ತದೆ. ಈ ಆಸೆ ಇರೋವರೆಗೆ ಮನುಷ್ಯ ಮತ್ತೆ ಮತ್ತೆ ಹುಟ್ಟಲೇಬೇಕಾಗುತ್ತದೆ. ಇದು ಹೇಗೆ ಅಂತಂದ್ರೆ, ಈ ಜೀವಿಯನ್ನ ಒಂದು ಕೋಶದಿಂದ ತೆಗೆದು ಇನ್ನೊಂದು ಕೋಶದೊಳಗೆ ಇಟ್ಟ ಹಾಗೆ. ಒಬ್ರೋ ಇಬ್ರೋ ಪುಣ್ಯಾತ್ಮರು ಈ ಆಶಾಪಾಶದಿಂದ ಬಿಡಿಸಿಕೊಂಡು ಮುಕ್ತರಾಗುತ್ತಾರೆ. ಆದ್ರೆ ಮನುಷ್ಯ ಹಿಂದಿನ ಜನ್ಮದಲ್ಲಿ ಸಾಧನೆ ಭಜನೆ ಪುಣ್ಯ ಕಾರ್ಯಗಳನ್ನ ಮಾಡಿದ್ದಲ್ಲಿ ಈ ಜನ್ಮದಲ್ಲಿ ಒಂದು ವೇಳೆ ಅತೃಪ್ತ ಕಾಮನೆಗಳನ್ನ ಇಟ್ಟುಕೊಂಡೇ ಮರಣ ಹೊಂದಿದರೂ ಕೂಡ ಅದರಿಂದೇನು ಅವನಿಗೆ ಹಾನಿಯಾಗೋದಿಲ್ಲ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಮನುಷ್ಯ ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಸಾಯುವ ಈ ಸಂಸಾರ ಚಕ್ರದೊಳಗೆ ಸಿಕ್ಕಿಕೊಂಡಿರೋದಕ್ಕೆ
ಆಸೆಗಳೇ ಕಾರಣ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಹಾಗೇನೇನೆ ಈ ಆಸೆಗಳಿಂದ ಬಿಡಿಸಿಕೊಳ್ಳದ ಹೊರತು ಯಾರೂ ಕೂಡ ಈ ಸಂಸಾರ ಚಕ್ರದಿಂದ ಪಾರಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಈ ಕುರಿತಾಗಿ ಪುರಿ ಕ್ಷೇತ್ರದಲ್ಲಿ ತಮಗಾದಂತಹ ಒಂದು ಅನಿಸಿಕೆಯನ್ನ ಹೇಳ್ತಾರೆ ಶ್ರೀಮಾತೆಯವರು. ನಾನು ಜಗನ್ನಾಥ ಸ್ವಾಮಿಯ ದರ್ಶನಕ್ಕಾಗಿ ಹೋಗಿದ್ದಾಗ ಅಲ್ಲಿ ಲೆಕ್ಕವಿಲ್ಲದಷ್ಟು ಜನ ದೇವರ ದರ್ಶನಕ್ಕಾಗಿ ಬಂದು ಸೇರಿದ್ದನ್ನ ಕಂಡು ನನಗೆ ಬಹಳ ಆನಂದವಾಯಿತು. ಆನಂದದಿಂದ ಕಣ್ಣೀರು ಬಂತು. ಆಹಾ, ಇವರೆಲ್ಲರೂ ಜಗನ್ನಾಥ ಸ್ವಾಮಿಯ ದರ್ಶನ ಮಾಡಿ ಮುಕ್ತರಾಗಿ ಬಿಡ್ತಾರಲ್ಲ ಅಂತ ಆನಂದವಾಯಿತು. ಆದ್ರೆ ಕೊನೆಗೆ ನನಗನಿಸ್ತು, ಇಲ್ಲ ಇಲ್ಲ, ಎಲ್ಲರೂ ಮುಕ್ತರಾಗೋದಕ್ಕೆ ಸಾಧ್ಯವಿಲ್ಲ. ಯಾರು ತಮ್ಮ ಆಸೆ ಆಕಾಂಕ್ಷೆಗಳನ್ನ ಗೆದ್ದಿದಾರೋ ಅಂತವರು ಮಾತ್ರ ಮುಕ್ತರಾಗ್ತಾರೆ ಅಂತ. ರಾಸವಿಹಾರಿ ಬ್ರಹ್ಮಚಾರಿಗಳು ಶ್ರೀಮಾತೆಯವರನ್ನ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ನಿಜಕ್ಕೂ ದೇವರು ಎಂಬವನೊಬ್ಬ ಇರೋದೇ ಹೌದಾದ್ರೆ ಈ ಜಗತ್ನಲ್ಲಿ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳು ಕಾಣ್ತಾ ಇದೆಯಲ್ಲ, ಯಾಕೆ? ದೇವರಿಗೆ ಇದೆಲ್ಲ ಕಾಣಿಸೋದಿಲ್ವೇ? ಅಥವಾ ಈ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸೋದಕ್ಕೆ ಅವನಿಗೆ ಶಕ್ತಿ ಇಲ್ವೇ ಅಂತ. ಈ ಪ್ರಶ್ನೆಯನ್ನ ರಾಸಬಿಹಾರಿ ಬ್ರಹ್ಮಚಾರಿಗಳೇ ಮೊದಲನೇದಾಗಿ ಕೇಳಿದ ಪ್ರಶ್ನೆ ಅಲ್ಲ. ಅವರಿಗಿಂತ ಹಿಂದೆಯೂ ಈ ಪ್ರಶ್ನೆಗಳನ್ನು ಕೇಳಿದವರುಂಟು. ಈಗಲೂ ಕೂಡ ಅದೇ ಪ್ರಶ್ನೆಯನ್ನ ಕೇಳ್ತಾ ಇರುವವರು ಉಂಟು. ಭಗವಂತ ಸರ್ವಶಕ್ತ ಅಂತ ಕರಿತೀವಿ, ಅಥವಾ ಹಾಗೆ ಅಂತ ಶಾಸ್ತ್ರಗಳು ಹೇಳುತ್ತವೆ, ಉಪನ್ಯಾಸಗಳಲ್ಲೂ ಹೇಳ್ತಾರೆ. ಆದ್ರೆ ಅನ್ಯಾಯವಾಗಿ ಜನ ಕಷ್ಟಪಡ್ತಾ ಇದ್ದಾರಲ್ಲ. ಅಕಾಲ ಮೃತ್ಯುಗಳೇನು, ಬರಗಾಲ, ನೆರೆಹಾವಳಿ, ಭೂಕಂಪಗಳೇನು, ಕೊಲೆ, ಸುಲಿಗೆ, ಮೋಸ, ಕಪಟ, ವಂಚನೆ, ಅತ್ಯಾಚಾರ, ಅನಾಚಾರಗಳೇನು, ಇವುಗಳೆಲ್ಲ ಬೃಹತ್ ಪ್ರಮಾಣದಲ್ಲಿ ನಡೀತಾ ಇರೋದು ದೇವರಿಗೆ ಕಾಣ್ತಾ ಇಲ್ವೇ? ಅವನ ಕಣ್ಣು ಕುರುಡೇನೋ? ಅವನಿಗೆ ಕನಿಕರ ಅನ್ನೋದಿಲ್ವೇನು? ಈ ಜಗತ್ತು ಅವನ ಸೃಷ್ಟಿ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಅವನ ಸೃಷ್ಟಿಯನ್ನ ಅವನು ಸರಿಯಾಗಿ ನೋಡ್ಕೊಳ್ಳೋದ್ ಬೇಡವೇನು ಅಂತ ಈ ರೀತಿ ನಾನಾ ಬಗೆಯಿಂದ ಭಗವಂತನನ್ನ ಟೀಕೆ ಮಾಡುವವರು ಹಿಂದೆಯೂ ಇದ್ರು, ಈಗಲೂ ಇದ್ದಾರೆ, ಮುಂದೆಯೂ ಇರ್ತಾರೆ. ಈ ಜಗತ್ತಿನಲ್ಲಿನ ಅತ್ಯಂತ ಬೀಭತ್ಸವಾದ ದುಃಖ ಸಂಕಟಗಳನ್ನ ಕಂಡು ಒಮ್ಮೆ ಸ್ವಾಮಿ ವಿವೇಕಾನಂದರು ಹೇಳಿದ್ದುಂಟು, ನಾನೇನಾದರೂ ಭಗವಂತನಾದ್ರೆ ಈ ಜಗತ್ತನ್ನ ಇನ್ನೂ ಎಷ್ಟೋ ಪಾಲು ಒಳ್ಳೆಯ ರೀತಿಯಲ್ಲಿ ಸೃಷ್ಟಿಸಿ ಬಿಡ್ತಿದ್ದೆ ಅಂತ. ಈ ಜಗತ್ತಿನ ದುಃಖ ಸಂಕಟಗಳನ್ನ ಕಂಡಾಗ, ತೊಂದರೆ ತಾಪತ್ರಯಗಳನ್ನ ಕಂಡಾಗ ಯಾರಿಗಾದ್ರೂ ಹಾಗನಿಸಿ ಬಿಡುತ್ತದೆ. ಆದ್ರಿಂದಲೇ ಆ ಬ್ರಹ್ಮಚಾರಿಗಳು ಹೇಳ್ತಾರೆ, ನಿಜಕ್ಕೂ ದೇವರು ಎಂಬವನೊಬ್ಬ ಇರೋದೇ ಹೌದಾದ್ರೆ ಈ ಜಗತ್ತಿನಲ್ಲಿ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳು ಕಾಣ್ತಾ ಇದೆಯಲ್ಲ, ಯಾಕೆ? ದೇವರಿಗೆ ಇದೆಲ್ಲ ಕಾಣಿಸೋದಿಲ್ವೇ? ಅಥವಾ ಈ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸೋದಕ್ಕೆ ಅವನಿಗೆ ಶಕ್ತಿ ಇಲ್ವೇ ಅಂತ. ಇದಕ್ಕೆ ಶ್ರೀಮಾತೆಯವರು ಕೊಡುವ ಉತ್ತರ ಎಷ್ಟು ಸ್ವಾರಸ್ಯವಾಗಿದೆ ನೋಡಿ. ಹೇಳ್ತಾರೆ, ನೋಡಪ್ಪ, ಈ ಸೃಷ್ಟಿಯ ರಚನೆಯೇ ಹಾಗೆ, ತುಂಬಾ ಕಷ್ಟಗಳಿಂದ ಕೂಡಿದ್ದು. ಅಲ್ಲದೆ ಈ ಕಷ್ಟ ಅನ್ನೋದು ಇಲ್ಲದೆ ಹೋದ್ರೆ ಸುಖದ ಅನುಭವವಾಗೋದಾದ್ರೂ ಹೇಗೆ ಅಂತ. ಈ ಎರಡು ವಾಕ್ಯಗಳು ಎರಡು ಮುಖ್ಯಾಂಶಗಳನ್ನ ನಮಗೆ ತಿಳಿಸಿಕೊಡ್ತಾ ಇವೆ. ಮೊದಲನೇದು, ಈ ಸೃಷ್ಟಿಯ ನಿರ್ಮಾಣದಲ್ಲೇ ಕಷ್ಟಗಳು, ಸಂಕಟಗಳು ಅಂತ ಅನ್ನೋದು ತುಂಬಿಕೊಂಡಿವೆ. ಇದನ್ನು ಕಂಡೇ ಬುದ್ಧ ಭಗವಂತ ಈ ಜಗತ್ತಿನ ಸ್ವರೂಪದ ಸಂಬಂಧವಾಗಿ ಹಿಂದೆಯೇ ಹೇಳಿದ್ದ, ದುಃಖಂ ದುಃಖಂ ಅಂತ. ಅಂತಂದ್ರೆ ಇಲ್ಲಿರೋದು ದುಃಖವಷ್ಟೇ ಅಲ್ಲ, ದುಃಖವೋ ದುಃಖ, ಕೇವಲ ದುಃಖ ಅಂತ. ಈ ದುಃಖಮಯ ಜಗತ್ತನ್ನ ವರ್ಣಿಸೋದಕ್ಕೋಸ್ಕರ ಬುದ್ಧ ಭಗವಂತ ಹಲವಾರು ಕಥೆಗಳನ್ನ ಹೇಳಿದ್ದ. ಶ್ರೀಕೃಷ್ಣ ಒಂದೇ ಮಾತಿನಲ್ಲಿ ಹೇಳ್ತಾನೆ, ಜನ್ಮ ಮೃತ್ಯು ಜರಾ ರೋಗ ದುಃಖ ದೋಷ ಅನುದರ್ಶನಂ. ಇದು ವಿವೇಕ ಜ್ಞಾನ ಅಂತ. ಈ ಜಗತ್ತು ಹೂವಿನ ಹಾಸಿಗೆ ಅಂತ ತಿಳಿದುಕೊಳ್ಳೋದು ಅಜ್ಞಾನ. ಆದ್ರೆ ಈ ಜಗತ್ತು ಜನನ, ಮರಣ, ವೃದ್ಧಾಪ್ಯ, ರೋಗ ಇವೇ ಮೊದಲಾದ ದುಃಖ ಪರಂಪರೆಗಳಿಂದ ಕೂಡಿದ್ದು ಅಂತ ತಿಳಿದುಕೊಳ್ಳೋದೇ ವಿವೇಕ ಜ್ಞಾನ. ಇಲ್ಲಿ ಈ ಜನನ, ಮರಣ, ವೃದ್ಧಾಪ್ಯ, ರೋಗ ಅಂತ ಅನ್ನೋದು ಪ್ರಧಾನವಾದ ದುಃಖಗಳು, ಪ್ರಧಾನವಾದ ಕಷ್ಟಗಳು. ಆದ್ರೆ
ಇನ್ನೂ ನಾನಾ ಬಗೆಯ ಕಷ್ಟ ಸಂಕಟಗಳೆಲ್ಲ ಇವೆ. ಈ ಕಷ್ಟ ಸಂಕಟಗಳನ್ನ ಕಾಣಬೇಕಾದ್ರೆ ಆಯಾಯ ಜನರ ಹತ್ತಿರವೇ ಹೋಗಿ ಕೇಳಿ ನೋಡಬೇಕು, ಅಥವಾ ಈ ಕಷ್ಟಗಳನ್ನೆಲ್ಲ ಸೇರಿಸಿ ಒಂದು ಪಿಕ್ಚರ್ ತೆಗೆದು ಪರದೆಯ ಮೇಲೆ ನೋಡಬೇಕು. ಆಗ ನಮಗೆ ಗೊತ್ತಾಗುತ್ತದೆ ಶ್ರೀಮಾತೆಯವರು ಹೇಳಿದ ಹಾಗೆ ಈ ಸೃಷ್ಟಿಯ ರಚನೆ ಅಂತ ಅನ್ನೋದು ತುಂಬಾ ಕಷ್ಟಗಳಿಂದ ಕೂಡಿದ್ದು ಅಂತ. ಈಗ ಶ್ರೀಮಾತೆಯವರು ಹೇಳಿದಂತಹ ಎರಡನೇ ಮುಖ್ಯಾಂಶ ಏನು ಅಂತಂದ್ರೆ, ಈ ಕಷ್ಟ ಅನ್ನೋದು ಇಲ್ಲದೆ ಹೋದ್ರೆ ಸುಖದ ಅನುಭವ ಆಗೋದಾದ್ರೂ ಹೇಗೆ ಅಂತಂದ್ರೆ, ಈ ಕಷ್ಟ ಅನ್ನೋದು ಇಲ್ಲದೆ ಹೋದ್ರೆ ಸುಖ ಅಂತ ಅನ್ನೋದು ಸುಖ ಅಂತ ಗೊತ್ತಾಗೋದಾದ್ರೂ ಹೇಗೆ ಅಂತ. ನಿಜಕ್ಕೂ ನಮಗೆ ಈ ಜಗತ್ತಿನಲ್ಲಿ ಉಂಟಾಗತಕ್ಕ ಎಲ್ಲ ಸುಖ ಸಂತೋಷಗಳನ್ನ ನೋಡಿದ್ರೆ ಇವೆಲ್ಲ ತಾರತಮ್ಯ ಜ್ಞಾನದಿಂದ ಉಂಟಾಗತಕ್ಕವುಗಳು. ಒಂದರ ಜೊತೆಗೆ ಇನ್ನೊಂದನ್ನು ಹೋಲಿಸಿ ನೋಡಿದಾಗ ಅದು ಕಷ್ಟ, ಇದು ಸುಖ ಅಂತಲೋ, ಅದಕ್ಕಿಂತ ಇದೇ ಸುಖ ಅಂತಲೋ ಅನ್ನಿಸ್ತದೆ. ಯಾವಾಗ್ಲೂ ಹಗಲೇ ಇದ್ರೆ ನಮಗೆ ಬೆಳಕಿನ ಸುಖ ಗೊತ್ತಾಗೋದಿಲ್ಲ. ಕಾಳ ರಾತ್ರಿ ಕವಿದು ನೋಡ್ಬೇಕು, ಆ ಕಾಳ ರಾತ್ರಿಯಲ್ಲಿ ತಡಕಾಡಬೇಕು, ಆಮೇಲೆ ಕತ್ಲು ಹರಿದು ಬೆಳಕಾಗಬೇಕು. ಆ ಬೆಳಕು ತುಂಬಾ ಸುಖ. ಕೊರೆಯುವ ಚಳಿಯಲ್ಲಿ ಉಲ್ಲನ್ ಸ್ವೆಟ್ಟರ್ ತುಂಬಾ ಸುಖ ಕೊಡುತ್ತದೆ, ಆದ್ರೆ ಉರಿಯುವ ಸೆಖೆಯಲ್ಲಿ ಅದೇ ಉಲ್ಲನ್ ಸ್ವೆಟ್ಟರು ತುಂಬಾ ಕಷ್ಟ ಕೊಡುತ್ತದೆ. ಯಾವಾಗಲೂ ಆರೋಗ್ಯದಿಂದಲೇ ಇದ್ದು ಬಿಟ್ರೆ ನಿಮಗೆ ಈ ಆರೋಗ್ಯದ ಮಹಿಮೆ ಗೊತ್ತಾಗೋದಿಲ್ಲ. ಆರೋಗ್ಯವೇ ಭಾಗ್ಯ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಈ ಆರೋಗ್ಯದ ಮಹಿಮೆ ನಿಮ್ಮ ಅರಿವಿಗೆ ಬರಬೇಕಾದ್ರೆ ಒಂದಿಷ್ಟು ಅನಾರೋಗ್ಯದ ಅರಿವು ಆಗಬೇಕು. ಉದಾಹರಣೆಗೆ, ಯಾವಾಗಲೂ ಸರಿಯಾಗಿಯೇ ಸಲೀಸಾಗಿ ಉಸಿರಾಡಿಕೊಂಡಿರುವವರಿಗೆ ಈ ಉಸಿರಾಟ ಅಂತ ಅನ್ನೋದು ಸುಖಕರವಾದ್ದು ಅಂತ ತಿಳಿದಿರೋದಿಲ್ಲ. ಆದ್ರೆ ಅವರಿಗೆ 1-2 ವರ್ಷಗಳ ಮಟ್ಟಿಗೆ ಆಸ್ತಮ ಬಂದ್ರೆ ಆಗ ಈ ಉಸಿರಾಟದ ಸುಖ ಏನು ಅಂತ ಅನ್ನೋದು ಗೊತ್ತಾಗುತ್ತದೆ. ನಾನು ಕೂಡ 1-2 ವರ್ಷ ಈ ಆಸ್ತಮಾದಿಂದ ಬಹಳ ಕಷ್ಟಪಟ್ಟೆ. ಅದೆಷ್ಟು ಕಷ್ಟಪಟ್ಟೆ ಅಂತ ಅನ್ನೋದನ್ನ ಮಾತಿನ ಮೂಲಕ ತಿಳಿಯ ಹೇಳೋದು ಸಾಧ್ಯವಿಲ್ಲ. ಮೇಲಿನ ಉಸಿರು ಮೇಲೆ, ಕೆಳಗಿನ ಉಸಿರು ಕೆಳಗೆ, ಹೀಗಾಗಿ ಹೋಗ್ಬಿಟ್ಟಿತ್ತು. ಯಾರ್ಯಾರು ಏನೇನು ಔಷಧ ಕೊಟ್ರು ಅದು ಹತೋಟಿಗೆ ಬರ್ತಾ ಇರಲಿಲ್ಲ. ಹೋಗ್ಲಿ, ಉಸಿರಾಟ ನಿಂತೇ ಹೋಗ್ಲಿ ಅಂದ್ಕೊಂಡ್ರೆ ಹಾಗೂ ಆಗ್ತಾ ಇಲ್ಲ. ಏನ್ ಮಾಡ್ಲಿ? ಆಗ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಬಂದಿತ್ತು. ಏನು ಅಂತಂದ್ರೆ, ಈ ಆಸ್ತಮಾವನ್ನ ಯಾರಾದ್ರೂ ವಾಸಿ ಮಾಡಿ ಕೊಟ್ರೆ, ಅದೇನಾದ್ರೂ ವಾಸಿ ಆದ್ರೆ ನನ್ನ ಮುಂದಿನ ಜೀವನದ ಸುಖಮಯ ಆದರ್ಶ ಉದ್ದೇಶ ಏನು ಅಂತಂದ್ರೆ ಆನಂದದಿಂದ ಉಸಿರಾಡ್ಕೊಂಡಿರೋದು ಅಂತ. ಸಲೀಸಾಗಿ ಉಸಿರಾಡ್ಕೊಂಡಿರೋದೇ ಜೀವನದ ಉದ್ದೇಶ ಅಂತನ್ನೋ ಕಲ್ಪನೆ ಬಂದ್ಬಿಟ್ಟಿತ್ತು ನನಗೆ. ಈಗ ನಾನು ಚೆನ್ನಾಗಿ ಉಸಿರಾಡ್ತಾ ಇದ್ದೇನೆ. ಈಗ ನನಗೆ ಈ ಉಸಿರಾಟದ ಸುಖ ಅಂದ್ರೇನು ಅಂತ ಚೆನ್ನಾಗಿ ಗೊತ್ತಾಗಿದೆ. ಆದ್ರೆ ಆ ಆಸ್ತಮಾದ ಕಷ್ಟ ಬಾರದೆ ಹೋಗಿದ್ರೆ ಈ ಉಸಿರಾಟವೂ ಕೂಡ ಒಂದು ಸುಖದ ವಿಷಯ ಅಂತ ತಿಳಿತಾ ಇದ್ನೋ ಇಲ್ವೋ ಹೇಳೋದು ಕಷ್ಟ. ಆದ್ರಿಂದ ಶ್ರೀಮಾತೆಯವರು ಹೇಳ್ತಾರೆ, ಈ ಕಷ್ಟ ಅನ್ನೋದು ಇಲ್ಲದೆ ಹೋದ್ರೆ ಸುಖ ಅನ್ನೋದು ಸುಖ ಅಂತ ಗೊತ್ತಾಗೋದಾದ್ರೂ ಹೇಗೆ ಅಂತ. ನಿಜಕ್ಕೂ ಈ ಮಾತಿನಲ್ಲಿ ಇನ್ನೊಂದು ಧ್ವನಿ ಕೂಡ ಇದೆ. ಏನದು ಅಂತ ಕೇಳಿದ್ರೆ, ಮನುಷ್ಯ ಈ ಪ್ರಪಂಚದ ಸುಖವನ್ನ ಅನುಭವಿಸೋದಕ್ಕೋಸ್ಕರ ಕಷ್ಟಪಟ್ಟು ಪಟ್ಟು ಪಟ್ಟು ಆ ಸುಖ ಸಿಗದೆ 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 ಕೊನೆಗೆ ಅವನಿಗೆ ಜ್ಞಾನೋದಯ ಆಗುತ್ತದೆ. ಈ ಪ್ರಪಂಚದ ಸುಖ ಸುಖವೇ ಅಲ್ಲ, ನಿಜವಾದ ಸುಖ ಇರೋದು ಪರಮಾತ್ಮನಲ್ಲಿ ಮಾತ್ರ ಅಂತ. ಛಾಂದೋಗ್ಯ ಉಪನಿಷತ್ತು ಹೇಳುವ ಹಾಗೆ, ನಾಲ್ಪೇ ಸುಖಮಸ್ತಿ ಭೂಮವು ಸುಖಮಸ್ತಿ ಅಂತಂದ್ರೆ, ಅಲ್ಪವಾದ ಪ್ರಾಪಂಚಿಕ ವಿಷಯಗಳಲ್ಲಿ ಸುಖ ಇಲ್ಲ, ಭೂಮವಾದ ಅನಂತವಾದ ಭಗವಂತನಲ್ಲಿ ಮಾತ್ರ ಸುಖ ಇದೆ, ನಿತ್ಯಾನಂದ ಇದೆ ಅಂತ. ಹೀಗೆ ಜ್ಞಾನೋದಯವಾಗುತ್ತದೆ ಮನುಷ್ಯನಿಗೆ. ಇಲ್ಲಿಂದ ಅವನ ಆಧ್ಯಾತ್ಮಿಕ ಹೋರಾಟ ಪ್ರಾರಂಭವಾಗುತ್ತದೆ. ಶ್ರೀಮಾತೆಯವರು ಈ ಕಷ್ಟ ಅನ್ನೋದು ಇಲ್ಲದೆ ಹೋದ್ರೆ ಸುಖ ಅನ್ನೋದು ಸುಖ ಅಂತ ಗೊತ್ತಾಗುವುದಾದ್ರೂ ಹೇಗೆ ಅಂತ ಹೇಳ್ತಾ ಇನ್ನೊಂದು ಮಾತು ಹೇಳ್ತಾರೆ. ಅಲ್ಲದೆ ಎಲ್ರೂ ಏಕಕಾಲದಲ್ಲಿ ಸಮಾನವಾಗಿ ಸುಖವಾಗಿರೋದಕ್ಕೆ ಹೇಗೆ ಸಾಧ್ಯ ಅಂತ ಹೀಗೆ ಹೇಳ್ತಾ ಇದನ್ನ ವಿವರಿಸೋದಕ್ಕೆ ಶ್ರೀಮಾತೆಯವರು ಒಂದು ಕತೆ ಹೇಳ್ತಾರೆ.
ನೋಡು, ಒಂದ್ಸಲ ಸೀತೆ ರಾಮನನ್ನ ಕೇಳ್ತಾಳೆ, ದೇವ, ನೀನು ಪ್ರತಿಯೊಬ್ಬರ ಕಷ್ಟಗಳನ್ನು ಯಾಕೆ ಒಂದೇ ಸಲಕ್ಕೆ ಹೋಗಲಾಡಿಸಿ ಬಿಡಬಾರದು? ನಿನ್ನ ದೇಶದ ಪ್ರತಿಯೊಬ್ಬ ಪ್ರಜೆಯು ಸುಖದಿಂದ ಇರೋ ಹಾಗೆ ಮಾಡ್ಬೇಕು. ನಿನಗೆ ಮನಸ್ಸಾದ್ರೆ ನೀನು ಅದನ್ನ ಸುಲಭವಾಗಿ ಮಾಡಿಬಿಡಬಲ್ಲೆ ಅಂತ. ಆಗ ರಾಮ ಹೇಳ್ತಾನೆ, ದೇವಿ, ಎಲ್ಲರೂ ಏಕಕಾಲದಲ್ಲಿ ಸಮಾನವಾಗಿ ಸುಖದಿಂದಿರೋದಕ್ಕೆ ಸಾಧ್ಯವೇ ಅಂತ. ಅದಕ್ಕೆ ಸೀತೆ ಹೇಳ್ತಾಳೆ, ಅದೇನು ಕಷ್ಟ ಪ್ರಭು, ನೀನು ಇಷ್ಟಪಟ್ರೆ ಅವರೆಲ್ಲ ಖಂಡಿತ ಸುಖವಾಗಿರಬಹುದು. ನಿನ್ನ ಖಜಾನೆಯಲ್ಲಿ ಇರೋದನ್ನ ಹಂಚಿಕೊಟ್ಟು ಅವರ ಅವಶ್ಯಕತೆಗಳನ್ನೆಲ್ಲ ಪೂರೈಸಿ ಸುಖವಾಗಿರುವಂತೆ ಮಾಡಬಹುದಲ್ಲ. ಇದು ನನ್ನ ಸೂಚನೆ, ಇನ್ನು ನಿನ್ನ ಇಷ್ಟ ಅಂತ. ಆಗ ರಾಮ ಲಕ್ಷ್ಮಣನನ್ನ ಕರೆದು ಹೇಳ್ತಾನೆ, ಲಕ್ಷ್ಮಣ, ಪ್ರಜೆಗಳಿಗೆಲ್ಲ ಸಾರಿ ಹೇಳು, ಅವರಿಗೆಲ್ಲ ಏನೇನು ಬೇಕೋ ಅದನ್ನ ನಮ್ಮ ಖಜಾನೆಯಿಂದಲೇ ಪಡೆದುಕೊಳ್ಳಬಹುದು ಅಂತ. ಲಕ್ಷ್ಮಣ ಈ ವಿಷಯವನ್ನ ಪ್ರಜೆಗಳಿಗೆ ತಿಳಿಸಿದ. ಪ್ರಜೆಗಳೆಲ್ಲ ಓಡೋಡಿ ಬಂದು ತಮಗೇನ್ ಬೇಕು, ಎಷ್ಟು ಬೇಕು ಅಂತ ಅನ್ನೋದನ್ನ ಹೇಳಿಕೊಂಡ್ರು. ಖಜಾನೆಯ ಬಾಗಿಲು ಸದಾ ತೆರೆದೇ ಇತ್ತು. ಎಲ್ಲರೂ ಬೇಕೆಂಬಷ್ಟನ್ನ ಪಡೆದುಕೊಂಡ್ರು. ಈಗ ಎಲ್ಲರೂ ಅತ್ಯಂತ ಸುಖವಾಗಿ ನೆಮ್ಮದಿಯಿಂದ ಜೀವಿಸ್ತಾ ಇದ್ದಾರೆ. ಸೀತೆಯ ಮಾತು ನಿಜವಾಯಿತು. ಎಲ್ಲರೂ ನೆಮ್ಮದಿಯಿಂದ ಸುಖದಿಂದ ಜೀವಿಸುವ ಹಾಗಾಯಿತು. ಆದ್ರೆ ಈ ಹೊತ್ತಿಗೆ ಅರಮನೆಯ ಮಾಡು ಬಿರುಕು ಬಿಟ್ಟಿದೆ. ಆದ್ರಿಂದ ಮಳೆ ನೀರು ಸೋರ್ತಾ ಇದೆ. ಬಿರುಕು ಮುಚ್ಚಿ ರಿಪೇರಿ ಮಾಡೋದಕ್ಕೆ ಗಾರೆಯವರಿಗೆ ಹೇಳಿ ಕಳಿಸಲಾಯಿತು. ಆದ್ರೆ ಗಾರೆಯವರೂ ಬರಲಿಲ್ಲ, ಕೂಲಿಯವರೂ ಕಾಣ್ತಾ ಇಲ್ಲ. ಈ ವೇಳೆಗೆ ಪ್ರಜೆಗಳ ಮನೆಗಳಲ್ಲೂ ಬಿರುಕು ಬಿಟ್ಟಿದೆ. ಕೆಲವರ ಗೋಡೆಗಳಲ್ಲಿ ಬಿರುಕು ಬಿಟ್ಟಿದ್ರೆ ಇನ್ನು ಕೆಲವರ ಗೋಡೆಗಳು ಬಿದ್ದೇ ಹೋಗುವ ಹಾಗಾಗಿದೆ. ಪ್ರಜೆಗಳೆಲ್ಲ ರಾಜ ರಾಮನ ಬಳಿಗೆ ಬಂದು ತಮ್ಮ ಕಷ್ಟಗಳನ್ನ ಹೇಳಿಕೊಳ್ತಾರೆ. ಗಾರೆಯವರು ಕಾಣ್ತಾ ಇಲ್ಲ, ಕೂಲಿಯವರು ಕಾಣ್ತಾ ಇಲ್ಲ, ಮನೆಗಳೆಲ್ಲ ರಿಪೇರಿ ಕಾಣದೆ ಬಿದ್ದೇ ಹೋಗ್ತಾ ಇವೆ ಅಂತ. ಸೀತಾ ಮಾತೆ ಇವನ್ನೆಲ್ಲ ನೋಡಿ ರಾಮನ ಹತ್ರ ಹೇಳ್ತಾಳೆ, ಪ್ರಭು, ಎಲ್ಲರೂ ಒದ್ದೆ ನೆಲದ ಥಂಡಿಯಿಂದ ಕಷ್ಟಪಡೋ ಹಾಗಾಗ್ಬಿಟ್ಟಿದೆ. ಮೊದಲು ಹೇಗಿತ್ತೋ ಹಾಗೇ ಆಗ್ಲಿ. ಹಾಗಾದ್ರೆ ಮಾತ್ರ ನಮಗೆ ಕೆಲಸಕ್ಕೆ ಜನ ಸಿಗುತ್ತಾರೆ. ನಿಜ, ಎಲ್ಲರೂ ಏಕಕಾಲದಲ್ಲಿ ಸಮಾನವಾಗಿ ಸುಖವಾಗಿರೋದಕ್ಕೆ ಸಾಧ್ಯವಿಲ್ಲ ಅಂತ. ಆಗ ರಾಮ ಶಾಂತವಾಗಿ ಹೇಳ್ತಾನೆ, ಹಾಗೆ ಆಗ್ಲಿ ಅಂತ. ಆಗ ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗೆ ಎಲ್ಲ ಹಿಂದೆ ಹೇಗಿತ್ತೋ ಹಾಗೆಯೇ ಆಯ್ತು. ಈಗ ಪ್ರತಿಯೊಬ್ಬರಿಗೂ ಕೂಲಿ ಕೆಲಸದವರು ಸಿಕ್ಕಿದ್ರು. ಸಮಸ್ಯೆ ಪರಿಹಾರವಾಯ್ತು. ಈಗ ಸೀತೆ ಹೇಳ್ತಾಳೆ ರಾಮನಿಗೆ, ಪ್ರಭು, ನಿಜ, ನೀನು ಹೇಳೋದು ನಿಜ. ಈ ಸೃಷ್ಟಿ, ಈ ಜೀವನ ಎಲ್ಲ ನಿನ್ನ ಲೀಲೆ ಅಂತ. ಹೀಗೆ ಶ್ರೀಮಾತೆಯವರು ಈ ಸ್ವಾರಸ್ಯಕರವಾದ ಕಥೆಯನ್ನ ಹೇಳ್ತಾ ಈ ಲೋಕದ ಜೀವನ ಕ್ರಮವನ್ನ ತಿಳಿಯ ಹೇಳ್ತಾ ಇದ್ದಾರೆ. ಬಳಿಕ ಇನ್ನೊಂದು ಮಾತನ್ನ ಹೇಳ್ತಾರೆ, ನೋಡಪ್ಪ, ಯಾರೂ ಕೂಡ ಈ ಜಗತ್ತಿನಲ್ಲಿ ಎಂದೆಂದಿಗೂ ದುಃಖಿಗಳಾಗಿಯೇ ಇರೋದಿಲ್ಲ. ಅಲ್ಲದೆ ಅವರು ತಮ್ಮ ಪ್ರತಿಯೊಂದು ಜನ್ಮದಲ್ಲೂ ದುಃಖಿಗಳಾಗಿಯೇ ಇರೋದಿಲ್ಲ. ಯಾರು ಹೇಗೆ ಬಿತ್ತುತ್ತಾರೋ ಹಾಗೆ ಬೆಳೀತಾರೆ. ಇದೆಲ್ಲ ಕರ್ಮ, ಕರ್ಮಫಲ, ಕ್ರಿಯೆ, ಪ್ರತಿಕ್ರಿಯೆ ಅಂತ. ಆಗ ಬ್ರಹ್ಮಚಾರಿಗಳು ಕೇಳ್ತಾರೆ, ಹಾಗಾದ್ರೆ ಎಲ್ಲವೂ ಅವರವರ ಕರ್ಮಗಳ ಫಲವೇ ಏನೋ ಹಾಗಾದ್ರೆ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಕರ್ಮವಲ್ಲದಿದ್ರೆ ಮತ್ತಿನ್ನೇನು ಅಂತ. ಇಲ್ಲಿ ಶ್ರೀಮಾತೆಯವರು ಕರ್ಮದ ರಹಸ್ಯವನ್ನ, ಕರ್ಮದ ಗತಿಯನ್ನ ಒತ್ತಿ ಹೇಳ್ತಾರೆ. ಬಿತ್ತಿದಂತೆ ಬೆಳೆ, ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಮಾತಿಗೆ ಇಲ್ಲಿ ಪುಷ್ಟಿ. ಇಲ್ಲಿ ಶ್ರೀಮಾತೆಯವರು ಹೇಳ್ತಾರಲ್ಲ, ಯಾರೂ ಕೂಡ ಈ ಜಗತ್ತಿನಲ್ಲಿ ಎಂದೆಂದಿಗೂ ದುಃಖಿಗಳಾಗಿ ಇರೋದಿಲ್ಲ. ಅಲ್ಲದೆ ಅವರು ತಮ್ಮ ಪ್ರತಿಯೊಂದು ಜನ್ಮದಲ್ಲೂ ದುಃಖಿಗಳಾಗಿ ಇರೋದಿಲ್ಲ ಅಂತ. ಈ ಮಾತು ತುಂಬಾ ಆಶಾದಾಯಕವಾದ ಮಾತು. ಪ್ರತಿಯೊಬ್ಬರ ದುಃಖಗಳು ಕೂಡ ಪರಿಹಾರಗೊಳ್ಳತಕ್ಕಂತಹ ದಿನಗಳು ಬರುತ್ತವೆ. ಪ್ರತಿಯೊಂದಕ್ಕೂ ಒಂದು ಮುಕ್ತಾಯ ಅಂತ ಅನ್ನೋದು ಇದೆ. ಆದ್ರೆ ಈ ಒಳ್ಳೆಯ ದಿನಗಳು, ಸುಖದ ದಿನಗಳು ಹೇಗೆ ಬರುತ್ತವೆ ಅಂತ ಕೇಳಿದ್ರೆ, ಸತ್ಕರ್ಮ ಮಾಡಿದ್ದರ ಪರಿಣಾಮವಾಗಿ. ಸತ್ಕರ್ಮ ಮಾಡು, ಸುಖದ ದಿನಗಳನ್ನ ಕಾಣು
ಅನ್ನೋದೇ ನಿಯಮ. ಇದನ್ನೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅಳಬೇಡ, ನಿನ್ನ ಭವಿಷ್ಯದ ಶಿಲ್ಪಿ ನೀನೆ. ನಿನ್ನ ಹಿಂದಿನ ಕರ್ಮಗಳು ಇಂದಿನ ದುಃಖಕ್ಕೆ ಕಾರಣವಾದರೆ ಇಂದಿನ ಸತ್ಕರ್ಮಗಳು ಮುಂದಿನ ಸುಖಕ್ಕೆ ಕಾರಣವಾಗುತ್ತವೆ. ಆದ್ರಿಂದ ಎದ್ದೇಳು, ಸತ್ಕರ್ಮ ನಿರತನಾಗು ಅಂತ. ಈಗ ಬ್ರಹ್ಮಚಾರಿಗಳು ಶ್ರೀಮಾತೆಯವರಿಗೆ ಇನ್ನೊಂದು ಮೂಲಭೂತವಾದ ಪ್ರಶ್ನೆಯನ್ನ ಹಾಕ್ತಾರೆ. ಅಮ್ಮ, ಈ ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಅಂತ ಅನ್ನೋದಕ್ಕೆ ಪ್ರಾರಂಭ ಎಲ್ಲಿ? ಇದು ಎಲ್ಲಿಂದ ಪ್ರಾರಂಭವಾಯಿತು? ನೀವೇನೋ ಹೇಳಬಹುದು ಈಗ, ಇದು ನಮ್ಮ ಹಿಂದಿನ ಜನ್ಮದಿಂದ ಪ್ರಾರಂಭವಾಯಿತು ಅಂತ. ಆದ್ರೆ ಇದಕ್ಕೆಲ್ಲ ಒಂದು ಮೂಲ ಅಂತ ಇರಬೇಕಲ್ಲ, ಆ ಮೂಲ ಯಾವುದು ಅಂತ ಕೇಳ್ತಾರೆ ಬ್ರಹ್ಮಚಾರಿಗಳು. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಅಲಗೋದಿಲ್ಲ. ಮನುಷ್ಯ ಒಳ್ಳೆಯ ಮುಹೂರ್ತದಲ್ಲಿ ಜನನಕ್ಕೆ ಬಂದರೆ ಭಗವದ್ ಧ್ಯಾನ, ಸಾಧನೆ, ಭಜನೆ ಮಾಡ್ತಾನೆ. ಆದ್ರೆ ಅವನೇನಾದ್ರೂ ಅಶುಭ ಗಳಿಗೆಯಲ್ಲಿ ಜನನಕ್ಕೆ ಬಂದ್ರೆ ದುಷ್ಕರ್ಮದಲ್ಲೇ ಆಸಕ್ತನಾಗುತ್ತಾನೆ. ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆದುಕೊಂಡು ಬರುತ್ತದೆ. ಅವನು ಮನುಷ್ಯರ ಮೂಲಕ ತನ್ನ ಕಾರ್ಯವನ್ನ ಮಾಡಿಸಿಕೊಳ್ಳುತ್ತಾನೆ. ಈಗ ಉದಾಹರಣೆಗೆ ನರೇಂದ್ರನನ್ನೇ ನೋಡು, ಅವನಲ್ಲೇ ಏನು ಶಕ್ತಿ ಇತ್ತು? ಭಗವಂತ ಅವನ ಮೂಲಕ ಮಾಡಿಸಿದ್ರಿಂದ ಅವನು ಅದೆಲ್ಲವನ್ನು ಸಾಧಿಸಿದ್ದ. ಭಗವಂತ ತಾನೇನೇನು ಮಾಡಬೇಕು ಅಂತ ಅಂದುಕೊಂಡಿದ್ದಾನೋ ಅದೆಲ್ಲ ಆ ಭಗವಂತನಿಗೆ ಗೊತ್ತಿದೆ. ಆದ್ರೆ ಈ ಮನುಷ್ಯ ಅವನಿಗೆ ಅಧೀನನಾಗಿರಬೇಕು ಅಷ್ಟೇ. ಅವನೇ ಈ ಮನುಷ್ಯನಿಗೆ ಏನೇನು ಬೇಕೋ ಮಾಡಿಕೊಡ್ತಾನೆ. ಆದ್ರೆ ಈ ಮನುಷ್ಯ ಸ್ವಲ್ಪ ಸಹನೆಯಿಂದಿರಬೇಕಾಗುತ್ತದೆ. ಯಾಕೆ ಅಂತಂದ್ರೆ ಎಲ್ಲವೂ ಅವರವರ ಕರ್ಮಕ್ಕೆ ಅನುಸಾರವಾಗಿಯೇ ಆಗಬೇಕಾಗಿದೆ. ಒಂದು ಕರ್ಮ ಇನ್ನೊಂದು ಕರ್ಮದ ಪರಿಣಾಮವನ್ನ ಹೊಡೆದು ಹಾಕಿಬಿಡುತ್ತದೆ ಅಂತ. ಆಗ ಬ್ರಹ್ಮಚಾರಿಗಳು ಕೇಳ್ತಾರೆ, ಹಾಗಾದ್ರೆ ಕರ್ಮದ ಪರಿಣಾಮ ಕರ್ಮದ ಮೂಲಕ ಪರಿಹಾರವಾಗುತ್ತದೆಯೇ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಯಾಕಿಲ್ಲ. ನೀನೊಂದು ಒಳ್ಳೆಯ ಕರ್ಮ ಮಾಡಿದ್ರೆ ಅದು ನಿನ್ನ ದುಷ್ಕರ್ಮದ ಪರಿಣಾಮವನ್ನ ಹೋಗಲಾಡಿಸಿ ಬಿಡುತ್ತದೆ. ಈಗ ಉದಾಹರಣೆಗೆ ಒಬ್ಬ ಮನುಷ್ಯ ಭಗವದ್ಧ್ಯಾನ, ಭಗವಂತನ ಸ್ಮರಣೆ, ಪ್ರಾರ್ಥನೆ ಮಾಡಿದ್ದೇ ಆದ್ರೆ ಅದರಿಂದ ಅವನ ದುಷ್ಕರ್ಮದ ಫಲ ನಿವಾರಣೆ ಆಗುತ್ತದೆ ಅಂತ. ಇವೆಲ್ಲ ಸ್ವಲ್ಪ ಗಹನವಾದ ವಿಚಾರಗಳು. ಶ್ರೀಮಾತೆಯವರು ಈ ಗಹನ ಕರ್ಮ ರಹಸ್ಯವನ್ನ ಸರಳವಾಗಿ ಹೇಳಿದರೂ ಕೂಡ ಈ ವಿಷಯದಲ್ಲಿ ಮತ್ತೆ ಮತ್ತೆ ಪ್ರಶ್ನೆ ಪರಿಪ್ರಶ್ನೆಗಳು ಹೇಳ್ತಾ ಹೋಗುತ್ತವೆ. ಶ್ರೀಕೃಷ್ಣ ಹೇಳ್ತಾನೆ, ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್ ಅಂತಂದ್ರೆ, ಕರ್ಮ ಅಂತಂದ್ರೆ ಯಾವುದು, ಅಕರ್ಮ ಅಂತಂದ್ರೆ ಯಾವುದು ಅಂತನ್ನೋ ಈ ವಿಷಯದಲ್ಲಿ ಎಂತೆಂಥ ಮೇಧಾವಿಗಳು, ವಿದ್ವಾಂಸರು ಅನಿಸಿಕೊಂಡವರು ಕೂಡ ದಿಗ್ಭ್ರಾಂತರಾಗಿದ್ದಾರೆ ಅಂತ ಹೇಳ್ತಾನೆ ಕೃಷ್ಣ. ಅಂತೂ ಇಲ್ಲಿ ಶ್ರೀಮಾತೆಯವರು ಕರ್ಮದ ಕುರಿತಾಗಿ ಹೇಳಿದಷ್ಟು ಮಾತುಗಳಲ್ಲಿ ವಿಶ್ವಾಸವಿಟ್ರೆ ಬೇಕಾದಷ್ಟಾಯಿತು. ಅವರು ಹೇಳ್ತಾರೆ, ಮನುಷ್ಯ ಈಗ ಭಗವದ್ಧ್ಯಾನ, ಸ್ಮರಣೆ, ಪ್ರಾರ್ಥನೆ ಮಾಡಿದ್ದೇ ಆದ್ರೆ ಅದರಿಂದ ಅವನ ಹಿಂದಿನ ದುಷ್ಕರ್ಮದ ಫಲ ನಿವಾರಣೆ ಆಗುತ್ತದೆ ಅಂತ. ಇದಕ್ಕೆ ನಾನು 2 ಉದಾಹರಣೆ ಕೊಡೋದಾದ್ರೆ, ಒಂದು, ಅರ್ಜುನ ಕಾಂಡವ ವನವನ್ನ ಅಗ್ನಿಗೆ ಆಹುತಿ ಕೊಟ್ಟಾಗ ಅದರಲ್ಲಿದ್ದ ಸರ್ಪಗಳೆಲ್ಲ ನಾಶವಾಗಿ ಒಂದು ಸರ್ಪ ಮಾತ್ರ ಉಳಿದುಕೊಂಡಿತು. ಈ ಸರ್ಪ ಅರ್ಜುನನನ್ನ ಕೊಲ್ಲೋದಕ್ಕೆ ಹಠ ತೊಟ್ಟಿತು. ಅರ್ಜುನ ಮಾಡಿದ ಆ ಕರ್ಮದ ಪರಿಣಾಮವಾಗಿ ಅವನು ಈಗ ಈ ಸರ್ಪದ ಪ್ರತಿಕ್ರಿಯೆಗೆ ಗುರಿಯಾಗಬೇಕಾಗಿದೆ. ಈ ಸರ್ಪದ ಕೈಯಿಂದ ಮರಣ ಹೊಂದಬೇಕಾಗಿದೆ. ಆದ್ರೆ ಅರ್ಜುನ ಶ್ರೀಕೃಷ್ಣನಿಗೆ ಶರಣಾದವನು. ಶ್ರೀಕೃಷ್ಣ ಅವನ ಭಕ್ತಿ ಸ್ನೇಹವನ್ನ ಸ್ವೀಕರಿಸಿದವನು. ಆದ್ರಿಂದ ಮುಂದೆ ಮಹಾಭಾರತ ಯುದ್ಧದ ಕಾಲದಲ್ಲಿ ಕರ್ಣ ಬಿಟ್ಟ ಸರ್ಪಾಸ್ತ್ರ ಅರ್ಜುನನ ಕೊರಳನ್ನ ಕತ್ತರಿಸೋದಕ್ಕೆ ರಭಸದಿಂದ ಬಂದಾಗ ಶ್ರೀಕೃಷ್ಣ ತನ್ನ ದೈವಿ ಶಕ್ತಿಯಿಂದ ಅರ್ಜುನನನ್ನ ರಕ್ಷಿಸಿ ಬಿಡ್ತಾನೆ. ಈ ಸ್ವಾರಸ್ಯಕರವಾದ ಘಟನೆ ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಅರ್ಜುನ ಭಗವಂತನಲ್ಲಿ ಶರಣಾದ ಪರಿಣಾಮವಾಗಿ ಅವನ ಕರ್ಮದ ದುಷ್ಫಲ ನಿಷ್ಫಲವಾದದ್ದನ್ನು ಕಾಣಬಹುದು. 2ನೇ ಉದಾಹರಣೆ,
ಶ್ರೀ ವಿದ್ಯಾರಣ್ಯರು ವಿಜಯನಗರ ಸಂಸ್ಥಾಪನೆಗಾಗಿ ಸುವರ್ಣ ವೃಷ್ಟಿಯನ್ನ ಬಯಸಿ ಗಾಯತ್ರಿ ಪುರಶ್ಚರಣವನ್ನ ಕೈಗೊಳ್ಳುತ್ತಾರೆ. ಆದರೆ ಪುರಶ್ಚರಣ ಪೂರ್ತಿಯಾದಾಗ ಸುವರ್ಣ ವೃಷ್ಟಿಯಾಗುವುದರ ಬದಲಿಗೆ ಅಶರೀರವಾಣಿ ಆಯಿತು. ಏನು ಅಂತಂದ್ರೆ, ಈಗ ಮಾಡಿದ ಪುರಶ್ಚರಣದಿಂದ ಅವರು ತಮ್ಮ ಹಿಂದಿನ ಜನ್ಮದಲ್ಲಿ 7 ಜನ ಬ್ರಾಹ್ಮಣರನ್ನ ಕೊಂದ ಬ್ರಹ್ಮಹತ್ಯಾ ದೋಷ ಪರಿಹಾರವಾಯಿತು. ಇನ್ನು ಪುನಃ ಗಾಯತ್ರಿ ಪುರಶ್ಚರಣವನ್ನ ಕೈಗೊಂಡ್ರೆ ಕಾರ್ಯಸಿದ್ಧಿಯಾಗುತ್ತದೆ ಅಂತ. ಈ ಅಶರೀರವಾಣಿಯ ಪ್ರಕಾರ ವಿದ್ಯಾರಣ್ಯರ ಹಿಂದಿನ ಜನ್ಮದ ಪಾಪಕರ್ಮದ ಫಲ ನಿವಾರಣೆ ಆಯಿತು. ಆದರೆ ಹೇಗೆ ನಿವಾರಣೆ ಆಯಿತು? ಈಗ ಗಾಯತ್ರಿ ಪುರಶ್ಚರಣ ಅಂತನೋ ಸತ್ಕರ್ಮ ಮಾಡಿದ್ರಿಂದ ಹಿಂದಿನ ದುಷ್ಕರ್ಮ ನಿವಾರಣೆ ಆಯಿತು. ಈಗ ಅವರೇನಾದ್ರೂ ಈ ಪುರಶ್ಚರಣವೆಂಬ ಸತ್ಕರ್ಮ ಮಾಡದೆ ಹೋಗಿದ್ರೆ ಹಿಂದಿನ ಪಾಪಕರ್ಮದ ಕೈ ಫಲಗಳನ್ನ ಅನುಭವಿಸಲೇಬೇಕಾಗಿತ್ತು. ಆದ್ರಿಂದ ಶ್ರೀಮಾತೆಯವರು ಹೇಳಿದ ಹಾಗೆ ಭಗವತ್ ಪ್ರಾರ್ಥನೆ, ಭಗವನ್ ನಾಮ ಜಪ ಈ ಮೂಲಕ ಹಿಂದಿನ ದುಷ್ಕರ್ಮಗಳ ದುಷ್ಫಲವನ್ನ ಹೋಗಲಾಡಿಸಿಕೊಳ್ಬಹುದು ಅಂತ. ಶ್ರೀಮಾತೆಯವರು ಆ ಬ್ರಹ್ಮಚಾರಿಗಳಿಗೆ ಹೇಳ್ತಾರೆ, ದೇವರಿಗಾಗಿ ಎಷ್ಟು ಜನ ತ್ಯಾಗ ಮಾಡಬಲ್ಲರು? ಯಾರು ಭಗವಂತನಲ್ಲಿ ಶರಣಾಗಿದ್ದಾನೋ ಅಂತವನ ಜೀವನ ಗತಿಯನ್ನೇ ಬದಲಾಯಿಸಿ ಬಿಡ್ತಾನೆ ಭಗವಂತ ಅಂತ. ಜೀವನ ಗತಿಯನ್ನೇ ಬದಲಾಯಿಸಿ ಬಿಡ್ತಾನೆ ಭಗವಂತ ಅಂತಂದ್ರೆ ಏನರ್ಥ? ಪಾಪಕರ್ಮದ ಪರಿಣಾಮವಾಗಿ ಪಾಪಿಷ್ಠ ಜೀವನವನ್ನು ನಡೆಸಬೇಕಾದವನು ಈಗ ಭಗವಂತನಲ್ಲಿ ಶರಣಾಗಿರೋದ್ರಿಂದ ಭಗವಂತ ಅವನ ಪಾಪಿಷ್ಠ ಜೀವನದ ಗತಿಯನ್ನೇ ಬದಲಾಯಿಸಿ ಪುಣ್ಯಕರ ಜೀವನ ನಡೆಸುವಂತೆ ದಾರಿ ತೋರ್ತಾನೆ ಅಂತ ಅರ್ಥ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಮಾತೆಯವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಏನು ಅಂತಂದ್ರೆ, ಯಾರು ಭಗವಂತನ ಕೃಪೆಗೆ ಒಳಗಾಗಿದ್ದಾರೋ ಅಂಥವರ ಹಣೆಯ ಬರಹವನ್ನ ವಿಧಿ ದೇವತೆ ತಾನೇ ತನ್ನ ಸ್ವಹಸ್ತದಿಂದ ಅಳಿಸಿ ಬಿಡ್ತಾಳೆ ಅಂತ. ಜೀವನದಲ್ಲಿ ಯಾರೂ ಅಪಾಯಗಳನ್ನ ಎದುರಿಸದೇ ಇರುವುದಕ್ಕೆ ಸಾಧ್ಯವಿಲ್ಲ. ಶ್ರೀಮಾತೆಯವರು ಹೇಳೋ ಮಾತಿದು. ಜೀವನದಲ್ಲಿ ಯಾರೂ ಅಪಾಯಗಳನ್ನ ಎದುರಿಸದೇ ಇರುವುದಕ್ಕೆ ಸಾಧ್ಯವಿಲ್ಲ. ಕಷ್ಟಗಳು ಬಂದೇ ಬರುತ್ತವೆ, ಆದರೆ ಅವುಗಳೆಲ್ಲ ಹಾಗೆಯೇ ಇರೋದಿಲ್ಲ. ಸೇತುವೆಯ ಕೆಳಗೆ ಹರಿಯುವಂತ ನೀರಿನಂತೆ ಆ ಕಷ್ಟಗಳು ಕೂಡ ಬಂದು ಮಾಯವಾಗೋದನ್ನ ನೀನೇ ನೋಡುವೆ ಅಂತ. ಭಗವಂತನಲ್ಲಿ ಶರಣಾದವರ ಕಷ್ಟಗಳು ಸೇತುವೆಯ ಕೆಳಗೆ ಹರಿಯುವ ನೀರಿನಂತೆ ಬಂದು ಮಾಯವಾಗುತ್ತವೆ ಅಂತನ್ನೋ ಈ ಉದಾಹರಣೆ ತುಂಬಾ ಚೆನ್ನಾಗಿದೆ. ಸೇತುವೆಯ ಮೇಲೆ ನಿಂತವನು ತನ್ನ ಕಾಲುಗಳ ಕೆಳಗಡೆಯೇ ರಭಸದಿಂದ ಹರಿಯುವಂತಹ ನೀರನ್ನ ನೋಡ್ತಾ ಇರ್ತಾನೆ. ಆದ್ರೆ ಆ ನೀರು ಮಾತ್ರ ಇವನ ಪಾದಗಳನ್ನು ತೋಯಿಸದೆ ಹಾಗೆಯೇ ಹರಿದುಕೊಂಡು ಹೋಗಿಯೇ ಬಿಡುತ್ತದೆ. ಹಾಗೆಯೇ ಭಗವಂತನಲ್ಲಿ ಶರಣಾಗತನಾಗಿ ಭಗವಂತನ ರಕ್ಷಣೆಯನ್ನು ಪಡೆದವನು ಜೀವನದಲ್ಲಿ ಸಹಜವಾಗಿ ಬರುವಂತಹ ಕಷ್ಟಗಳ ನಡುವೆಯೇ ಇದ್ದರೂ ಕೂಡ ಆ ಕಷ್ಟಗಳು ಇವನನ್ನು ಕಿಂಚಿತ್ತೂ ಘಾಸಿಗೊಳಿಸದೆ ಹಾಗೆಯೇ ಮಾಯವಾಗಿ ಬಿಡುತ್ತವೆ ಅಂತನ್ನೋ ಈ ಮಾತು ತುಂಬಾ ಆಶಾದಾಯಕವಾಗಿದೆ. ಈ ಪ್ರಾರಬ್ಧ ಕರ್ಮ ಅಂತನ್ನೋದು ಬಹಳ ಪ್ರಬಲವಾದ್ದು. ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ಬಿಟ್ಟ ಬಾಣದ ಹಾಗೆ. ಬಿಲ್ಲಿಗೆ ಹೆದೆ ಏರಿಸಿ ಎಳೆದು ಬಿಟ್ಟ ಬಾಣ ಬಿಲ್ಲಿನಿಂದ ಚಿಮ್ಮಿ ಮುಂದೆ ಹೋದ ಮೇಲೆ ಅದು ಗುರಿ ಮುಟ್ಟುವ ತನಕ ನಿಲ್ಲೋದೇ ಇಲ್ಲ. ಮತ್ತು ಅದರ ಮೇಲೆ ನಮ್ಮ ಹತೋಟಿಯೂ ಇರೋದಿಲ್ಲ. ಹಾಗೇನೇನೆ ನಮ್ಮ ಪ್ರಾರಬ್ಧ ಕರ್ಮ ಅಂತನ್ನೋದು. ಇದರ ಕುರಿತಾಗಿ ಶ್ರೀಮಾತೆಯವರು ಹೇಳ್ತಾರೆ, ಪ್ರಾರಬ್ಧ ಕರ್ಮವನ್ನ ಅನುಭವಿಸಲೇಬೇಕು. ಯಾರೂ ಅದರಿಂದ ಪಾರಾಗುವಂತಿಲ್ಲ. ಆದ್ರೆ ಭಗವನ್ನಾಮ ಜಪದಿಂದ ಅದರ ತೀಕ್ಷ್ಣತೆ ಕಡಿಮೆ ಆಗ್ತದೆ. ಇದು ಹೇಗೆ ಅಂತಂದ್ರೆ, ಒಬ್ಬ ತನ್ನ ಕಾಲನ್ನೇ ಕಳೆದುಕೊಳ್ಳಬೇಕಾಗಿತ್ತು ಅನ್ನಿ, ಅದರ ಬದಲು ಕೇವಲ ಒಂದು ಮುಳ್ಳು ಚುಚ್ಚಿನಲ್ಲೇ ಅದು ಮುಗಿದು ಹೋಗಿ ಬಿಡ್ತದೆ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಭಗವಂತನ ಸಾಕ್ಷಾತ್ಕಾರದ ಕುರಿತಾಗಿ ಶ್ರೀಮಾತೆಯವರು ಹೇಳಿದಂತಹ ಒಂದು ಮಾತು ತುಂಬಾ ಸ್ವಾರಸ್ಯವಾಗಿದೆ. ಭಗವಂತನ ಸಾಕ್ಷಾತ್ಕಾರ ಅಂತ ಅನ್ನೋದು ನಮ್ಮೆಲ್ಲರ ದೃಷ್ಟಿಯಲ್ಲಿ ಯಾವುದೋ ಒಂದು ವೈಭವಪೂರ್ಣವಾದ ಘಟನೆ. ಆದರೆ ಶ್ರೀಮಾತೆಯವರು ಈ ಭಗವತ್ ಸಾಕ್ಷಾತ್ಕಾರದ ವಿಷಯವನ್ನ ಅತ್ಯಂತ ಸಹಜ ಭಾವದಿಂದ ಕಾಣೋದನ್ನ ಗಮನಿಸಿದ್ರೆ ನಮಗೆ ಆಶ್ಚರ್ಯವಾಗುತ್ತದೆ. ಅವರು ಹೇಳ್ತಾರೆ, ಮನುಷ್ಯ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಏನಾದಾಗಾಯ್ತು? ಅವನಿಗೇನು 2 ಕೊಂಬುಗಳು ಬೆಳೆಯುತ್ತವೆಯೇ? ಇಲ್ಲ. ಅವನಲ್ಲಿ ವಿವೇಕ ಉತ್ಪನ್ನವಾಗುತ್ತದೆ. ಆಗ ಅವನು ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು
ಅಂತ ಅನ್ನೋದನ್ನ ವಿವೇಚಿಸಿ ತಿಳಿಯೋದಕ್ಕೆ ಸಮರ್ಥನಾಗ್ತಾನೆ. ನಿಜವಾದ ಜ್ಞಾನವನ್ನು ಹೊಂದುತ್ತಾನೆ. ಜನನ ಮರಣಗಳ ಚಕ್ರದಿಂದ ಪಾರಾಗ್ತಾನೆ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತಿಯವರು. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದರಿಂದ ಎರಡು ಕೊಂಬುಗಳು ಮೂಡೋದಿಲ್ಲ, ಬದಲಾಗಿ ವಿವೇಕ ಜ್ಞಾನ ಮೂಡಿ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕಠೋಪನಿಷತ್ತು ಹೇಳ್ತದೆ, ಅನ್ಯಶ್ರೇಯೋ ಅನ್ಯದುತೈವ ಪ್ರೇಯ ತೇ ಉಭೇ ನಾನಾರ್ಥೇ ಪುರುಷಂ ಸಿನೀತಃ ತಯೋ ಶ್ರೇಯ ಆದದಾನಸ್ಯ ಸಾಧುರ್ಭವತಿ ಹೀಯತೆ ಅರ್ಥಾದ್ಯವು ಪ್ರೇಯೋ ವ್ರಣೀತೆ. ಅಂತಂದ್ರೆ ಶ್ರೇಯಸ್ಸು ಅಂತ ಒಂದಿದೆ, ಪ್ರೇಯಸ್ಸು ಅಂತ ಒಂದಿದೆ. ಇವೆರಡೂ ಬೇರೆ ಬೇರೆ. ಇವೆರಡರಿಂದಲೂ ನಾನಾ ಬಗೆಯ ಪ್ರಯೋಜನಗಳಿವೆ. ಆದರೆ ಈ ಶ್ರೇಯಸ್ಸನ್ನು ಆರಿಸಿಕೊಂಡವನಿಗೆ ಒಳ್ಳೆಯದಾಗ್ತದೆ. ಪ್ರೇಯಸ್ಸನ್ನು ಆರಿಸಿಕೊಂಡವನು ಪುರುಷಾರ್ಥದಿಂದ, ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥದಿಂದ ಚ್ಯುತನಾಗಿ ಬಿದ್ದು ಹೋಗಿ ಅಧೋಗತಿ ಹೊಂದುತ್ತಾನೆ. ಮತ್ತು ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರ ಶ್ರೇಯೋ ಹಿ ಧೀರೋಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾದ್ವೃಣೀತೆ. ಅಂತಂದ್ರೆ ಒಳ್ಳೆಯದನ್ನುಂಟು ಮಾಡುವ ಈ ಶ್ರೇಯಸ್ಸು ಹಾಗೂ ಮುಂದೆ ಅಧೋಗತಿಗೆ ಕೊಂಡೊಯ್ಯುವಂತಹ ಈ ಪ್ರೇಯಸ್ಸು, ಇವೆರಡೂ ಮನುಷ್ಯನ ಮುಂದೆ ಬಂದು ನಿಂತುಕೊಳ್ಳುತ್ತವೆ. ಮನುಷ್ಯನೇನಾದರೂ ವಿವೇಕ ಜ್ಞಾನ ಸಂಪನ್ನನಾದ ಧೀಮಂತ ವ್ಯಕ್ತಿಯಾದ್ರೆ ಈ ಶ್ರೇಯಸ್ಸನ್ನು ಪ್ರೇಯಸ್ಸನ್ನು ಚೆನ್ನಾಗಿ ನೋಡಿ ವಿವೇಚನೆ ಮಾಡ್ತಾನೆ. ವಿವೇಚನೆ ಮಾಡಿ ಯಾವುದು ಮಂಗಳಕರವಾದ್ದು, ಯಾವುದು ನಿತ್ಯಾನಂದಕರವಾದ್ದು ಅಂತನ್ನೋದನ್ನ ನೋಡಿಕೊಂಡು ಶ್ರೇಯಸ್ಸನ್ನೇ ಆರಿಸಿಕೊಂಡು ತೆಗೆದುಕೊಳ್ಳುತ್ತಾನೆ. ಆದರೆ ಮಂದ ಬುದ್ಧಿಯ ಅವಿವೇಕಿಯಾದವನು ತಾತ್ಕಾಲಿಕ ಸುಖ ಕೊಡುವಂತ ಪ್ರೇಯಸ್ಸನ್ನೇ ಆರಿಸಿಕೊಳ್ತಾನೆ. ಮಂದ ಬುದ್ಧಿಯ ಅವಿವೇಕಿಗೆ ದೂರದೃಷ್ಟಿ ಇರೋದಿಲ್ಲ. ಆದ್ದರಿಂದಲೇ ತಾನು ಆರಿಸಿಕೊಂಡಂತಹ ಈ ಪ್ರೇಯಸ್ಸು ಮುಂದೆ ತನ್ನನ್ನ ಮುಳುಗಿಸಿ ಬಿಡುವಂತಹದ್ದು ಅಂತನ್ನೋದನ್ನ ಈಗಲೇ ಕಾಣೋದಕ್ಕೆ ಆತ ಅಸಮರ್ಥ. ಆದ್ರೆ ಈ ಪ್ರೇಯಸ್ಸು ಅಂತನ್ನೋದು ತಕ್ಷಣವೇ ಸುಖ ಕೊಡುವಂತಹ ಮುಖವಾಡ ಹಾಕಿಕೊಂಡಿರುತ್ತದೆ. ಮಂದ ಬುದ್ಧಿಯ ಅವಿವೇಕಿ ಈ ಸೋಗಿನ ಮುಖವಾಡಕ್ಕೆ ಮರಳಾಗುತ್ತಾನೆ. ಆದ್ರಿಂದ ಅವನು ಈ ಪ್ರೇಯಸ್ಸನ್ನೇ ಆರಿಸಿಕೊಳ್ತಾನೆ. ಅದನ್ನೇ ಉಪನಿಷತ್ತು ಹೇಳ್ತಾ ಇದೆ, ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರ ಶ್ರೇಯೋ ಹಿ ಧೀರೋಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾದ್ವೃಣೀತೆ ಅಂತ. ಜೀವನದಲ್ಲಿ ಶಾಂತಿ, ಸುಖ, ಸಮಾಧಾನ, ಆನಂದ ಇವುಗಳನ್ನ ಬಯಸದ ಜನರೇ ಇಲ್ಲ. ಆದ್ರೆ ಇವುಗಳನ್ನ ಪಡೆಯೋದಕ್ಕೆ ಬೇಕಾದ ವಿವೇಕ ಜ್ಞಾನ ಮಾತ್ರ ಎಲ್ರಿಗೂ ಇಲ್ಲ. ಲೌಕಿಕ ಸುಖ ಅಂತನ್ನುವಂಥ ಪ್ರೇಯಸ್ಸು, ಪಾರಮಾರ್ಥಿಕ ಸುಖ ಅಂತನ್ನುವ ಶ್ರೇಯಸ್ಸು ಪ್ರತಿದಿನ ಮನುಷ್ಯರ ಮುಂದೆ ಬಂದು ನಿಲ್ಲುತ್ತವೆ. ಆದರೆ ಶ್ರೇಯಸ್ಸನ್ನ ಆರಿಸಿಕೊಳ್ಳುವ ಜನ ಎಷ್ಟಿದ್ದಾರೆ? ಎಲ್ಲೋ ಕೆಲವರು ಮಾತ್ರ. ಯಾಕೆ ಹಾಗೆ? ಯಾಕೆ ಅಂದ್ರೆ ಮಿರಿ ಮಿರಿ ಮಿರುಗುವ ಲೌಕಿಕ ವೈಭವಗಳನ್ನ ತುಚ್ಛೀಕರಿಸಿ ಕಡೆಗಣಿಸಬಲ್ಲ ಸಾಮರ್ಥ್ಯ, ಧೈರ್ಯ ಎಷ್ಟು ಜನರಿಗಿದ್ದೀತು. ಒಮ್ಮೆ ಒಬ್ಬರು ಹಿರಿಯ ಸ್ವಾಮಿಗಳ ಬಳಿಗೆ ಒಬ್ಬ ಯುವಕ ಬಂದು ಹೇಳ್ತಾನೆ, ತಾನು ತ್ಯಾಗ ಮಾಡಿ ಸನ್ಯಾಸಿ ಆಗ್ತೇನೆ ಅಂತ. ಸ್ವಾಮಿಗಳಿಗೆ ಅವನ ಮನೋಭಾವ ಕಂಡು ಆನಂದವಾಯಿತು. ಆದ್ರೆ ಅವರು ಆ ಯುವಕನನ್ನ ತಕ್ಷಣ ತ್ಯಾಗ ಮಾಡುವ ಹಾಗೆ ಪ್ರೋತ್ಸಾಹಿಸಲಿಲ್ಲ. ಬದಲಾಗಿ BA ಮುಗಿಸಿಕೊಂಡು ಬಾ ಅಂದ್ರು. ಆತ BA ಮುಗಿಸ್ಕೊಂಡು ಬಂದ. ಆದ್ರೆ ಸ್ವಾಮಿಗಳು MA ಮುಗಿಸ್ಕೊಂಡು ಬಾ ಅಂದ್ರು. ಆತ MA ಮುಗಿಸ್ದ, ಪದವೀಧರನಾದ. ಆದ್ರೆ ಈಗ ಆತ ಸ್ವಾಮಿಗಳ ಬಳಿಗೆ ಬಂದು ತ್ಯಾಗ ಮಾಡುವ ಪ್ರಸ್ತಾಪವನ್ನೇ ಎತ್ತಲಿಲ್ಲ. ಯಾಕೆ? ಅವನ MA ಡಿಗ್ರಿ ಅಂತ ಅನ್ನೋದೇ ಈ ಸನ್ಯಾಸದ ಆದರ್ಶಕ್ಕಿಂತಲೂ ದೊಡ್ಡದಾಗಿ ಕಾಣಿಸ್ತು ಅವನಿಗೆ. ಈಗ ಅವನಿಂದ ತನ್ನ MA ಡಿಗ್ರಿಯನ್ನ ತ್ಯಾಗ ಮಾಡಿ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲ, ಕೊನೆಗೆ ಯಾವುದೋ ಒಂದು ಪ್ರೇಮ ವ್ಯವಹಾರದಲ್ಲಿ ಸಿಕ್ಕಿಕೊಂಡು ಮದುವೆ ಕೂಡ ಮಾಡಿಕೊಂಡ. ಆದ್ರಿಂದ ಲೌಕಿಕ ಪ್ರೇಯಸ್ಸನ್ನ ಕಡೆಗಣಿಸಿ ಬರುವ ಕೆಲಸ ಸುಲಭ ಅಲ್ಲ. ನಚಿಕೇತನಿಗೆ ಯಮ ಆಸೆ ತೋರಿಸ್ತಾನೆ. ನಚಿಕೇತನ ಮುಂದೆ ಆತ್ಮವಿದ್ಯೆ ಅಂತನ್ನೋ ಶ್ರೇಯಸ್ಸು ಹಾಗೂ ಲೌಕಿಕ ಸುಖ ಅಂತನ್ನುವ ಪ್ರೇಯಸ್ಸು, ಈ ಎರಡು ಅವನ ಮುಂದೆ ಬಂದು ನಿಲ್ಲುತ್ತವೆ. ಸಾಕ್ಷಾತ್ ಯಮನೇ
ನಚಿಕೇತನಿಗೆ ಹೇಳ್ತಾನೆ, ನೋಡು ನಚಿಕೇತ, ಶತಾಯುಷಿಗಳಾದ ಪುತ್ರ ಪೌತ್ರರನ್ನ ಕೇಳಿಕೊ, ಕೊಡ್ತೇನೆ. ಹಲವಾರು ಹಸುಗಳನ್ನ, ಆನೆ ಕುದುರೆಗಳನ್ನ ಕೇಳಿಕೊ, ಕೊಡ್ತೇನೆ. ಚಿನ್ನ ಬೇಕೆ, ವಿಶಾಲವಾದ ರಾಜ್ಯ ಬೇಕೆ, ಕೇಳಿಕೊ, ಕೊಡ್ತೇನೆ. ದೀರ್ಘಾಯಸ್ಸು ಬೇಕೆ, ಅದನ್ನೂ ಕೊಡ್ತೇನೆ. ಈ ಮರ್ತ್ಯಲೋಕದಲ್ಲಿ ಯಾವ್ಯಾವ ವಸ್ತುಗಳು ಅತ್ಯಂತ ದುರ್ಲಭವೋ ಅವುಗಳನ್ನು ಕೊಡ್ತೇನೆ. ಸ್ವರ್ಗದ ದಿವ್ಯವಾದ ರಥಗಳಿಂದ, ವಾದ್ಯ ಸಂಗೀತ ನೃತ್ಯಗಳಿಂದ ಕೂಡಿದಂತ ಅಪ್ಸರ ಸ್ತ್ರೀಯರನ್ನು ಕೊಡ್ತೇನೆ, ತೆಗೆದುಕೋ. ಆದ್ರೆ ಆತ್ಮವಿದ್ಯೆಯನ್ನು ಮಾತ್ರ, ಮರಣದ ರಹಸ್ಯವನ್ನು ಮಾತ್ರ ಕೇಳಬೇಡ ಅಂತ. ಆದ್ರೆ ನಚಿಕೇತ ಏನು ಹೇಳ್ತಾನೆ? ಶೋಭಾವಾಮರ್ತ್ಯಸ್ಯ ಯದಂತ ಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ಹೇ ಯಮಧರ್ಮರಾಯ, ನೀನು ಕೊಡತಕ್ಕಂಥ ಇವುಗಳೆಲ್ಲ ಅತ್ಯಂತ ಕ್ಷಣಿಕವಾದವುಗಳು, ಮನುಷ್ಯನ ಇಂದ್ರಿಯಗಳ ತೇಜಸ್ಸನ್ನೇ ನಾಶಗೊಳಿಸುವಂಥವುಗಳು. ಈ ವಾಹನಗಳು, ನೃತ್ಯ ಗೀತೆಗಳು ಎಲ್ಲ ನಿನಗೇ ಇರಲಿ ಅಂತ. ಈಗ ನಾವು ನೋಡಬೇಕು, ವಿವೇಕ ಜ್ಞಾನ ಸಂಪನ್ನನಾದ ಧೀಮಂತ ವ್ಯಕ್ತಿಯ ಮನೋಭಾವ ಹೇಗಿರುತ್ತದೆ ಅಂತ ಅನ್ನೋದನ್ನ. ಸ್ವರ್ಗ ಸುಖವೇ ಕಾಲಬುಡದಲ್ಲಿ ಬಂದು ಬಿದ್ದಿದ್ರೂ ನಿರ್ಲಕ್ಷಿಸಿ ನಿತ್ಯವಾದ ಆತ್ಮಸುಖವನ್ನ ಆರಿಸಿಕೊಳ್ಳುವ ಬುದ್ಧಿಯೇ ವಿವೇಕ ಬುದ್ಧಿ. ಇಂಥ ವಿವೇಕ ಬುದ್ಧಿಯಿಂದ ಮನುಷ್ಯ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಅದೇ ವಿವೇಕ ಜ್ಞಾನದಲ್ಲಿ ನೆಲೆ ನಿಲ್ತಾನೆ, ಸ್ಥಿತಪ್ರಜ್ಞನಾಗ್ತಾನೆ ಅಂತನ್ನೋ ಅರ್ಥದಲ್ಲಿ ಹೇಳ್ತಾರೆ ಶ್ರೀಮಾತೆಯವರು. ಮನುಷ್ಯ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅವನೇನಾಗ್ತಾನೆ? ಅವನಿಗೇನು 2 ಕೊಂಬುಗಳು ಬೆಳೆಯುತ್ತಿವೆಯೇ? ಇಲ್ಲ, ಅವನಲ್ಲಿ ವಿವೇಕ ಉತ್ಪನ್ನವಾಗ್ತದೆ. ಅವನು ಜನನ ಮರಣಗಳ ಚಕ್ರದಿಂದ ಪಾರಾಗ್ತಾನೆ ಅಂತ ಇಲ್ಲಿಯವರೆಗೆ ಹೇಳಿ, ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.